ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಇನ್ಕ್ರೆಡಿಬಲ್ ಇಂದುಮತೀಸ್ ಚಾನಲ್. ನಾನಿವತ್ತು ಮೀಶೋ ಮತ್ತು ಅಮೆಝಾನಿಂದ ಕೆಲವು ಪ್ರಾಡಕ್ಟ್ಸನ್ನು ಆರ್ಡರ್ ಮಾಡಿದ್ದೆ. ಅದು ಇವತ್ತು ಬಂದಿದೆ. ಬನ್ನಿ ಇವತ್ತು ಏನೆಲ್ಲ ಪ್ರಾಡಕ್ಟ್ ತೊಗೊಂಡೆ ಅಂತ ನಿಮಗೆ ಪ್ರಾಡಕ್ಟ್ ಡೆಮೋ ಮತ್ತು ರಿವ್ಯೂಸ್ ಕೊಡ್ತೀನಿ, ಮತ್ತು ಪ್ರೈಸ್ ಡೀಟೇಲ್ಸ್ ಸಹ ಹೇಳ್ತೀನಿ. ಇದು ನಾನು ತೊಗೊಂಡಿದ್ದು ಫಸ್ಟ್ ಪ್ರಾಡಕ್ಟು. ಇದೊಂದು ಟ್ರೈಪಾಡು. ಇದು ಬ್ಲೂಟೂತ್ ಟ್ರೈಪಾಡ್ ಆಗಿರುತ್ತೆ. ಇದನ್ನು ನಾನು ಮೀಶೋಯಿಂದ ತೊಗೊಂಡಿದ್ದು. ಮೀಶೋಲಿ ನನಗೆ ಈ ಪ್ರಾಡಕ್ಟ್ನ ಬೆಲೆ 372 ರುಪೀಸ್, ಅಂದರೆ 372 ರೂಪಾಯಿಗೆ ನಾನು ತೊಗೊಂಡೆ. ಇದರಲ್ಲಿ LED ಲೈಟ್ ಸಹ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನೀವು ಏನು ನೋಡ್ತಿದ್ದೀರಾ, ಇದೊಂದು ಹೋಲ್ಡರು. ಈ ಹೋಲ್ಡರಲ್ಲೇ ನಾವು ಮೊಬೈಲ್ನ ಸೆಟ್ ಮಾಡಬೇಕು. ನಾನು ನಿಮಗೆ ಸೆಟ್ ಮಾಡಿ ತೋರಿಸ್ತೀನಿ ಯಾವ ಥರ ಸೆಟ್ ಮಾಡೋದು ಅಂತ ಹೇಳಿ. ನೋಡಿ, ಈ ಥರ ನಮ್ಮ ಒಂದು ಮೊಬೈಲ್ನ ಅಟ್ಯಾಚ್ ಮಾಡಿಬಿಟ್ಟು ನಾವು ಸೆಲ್ಫೀಸು ಅಥವಾ ವೀಡಿಯೋಸ್ ಏನಾದರೂ ತೆಗಿಬೋದು ಅಂತಂದರೆ ತೆಗಿಬೋದು. ಮತ್ತು ಅಟ್ಯಾಚ್ ಮಾಡಿದ್ಮೇಲೆ ಸ್ವಲ್ಪ ನೀವು ಟೈಟ್ ಮಾಡ್ಕೋಬೇಕಾಗತ್ತೆ, ಇಲ್ಲಾಂತಂದರೆ ಇದು ಲೂಸ್ ಆಗುತ್ತೆ. ಯೂಟ್ಯೂಬರ್ಸು ಈ ಸ್ಟಾರ್ಟ್ ಮಾಡಿರ್ತಾರಲ್ವ, ಅವ್ರಿಗೆ ಈ ಪ್ರಾಡಕ್ಟ್ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ತೀನಿ. ಈ ಪ್ರಾಡಕ್ಟ್ ಒಂದು ವರ್ತ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಈ ಥರ ಈ ಒಂದು ಸೆಲ್ಫಿ ಸ್ಟಿಕ್ಕನ್ನು ಎಕ್ಸ್ಟೆಂಡ್ ಕೂಡ ನಾವು ಮಾಡ್ಕೋಬೋದು. ಒಂದು 2.5-3 ಇಂಚುವರೆಗೂ ಈ ಒಂದು ಟ್ರೈಪಾಡು ಎಕ್ಸ್ಟೆಂಡ್ ಆಗುತ್ತೆ. ಮತ್ತು ವರ್ಟಿಕಲ್ ಆಗು ಹಾಗೆ ಹಾರಿಜಾಂಟಲ್ ಆಗಿ ಕೂಡ ನಾವು 360 ಡಿಗ್ರಿ ಆ್ಯಂಗಲಲ್ಲಿ ಟರ್ನ್ ಮಾಡಿಕೊಂಡು ನಮ್ಮ ಒಂದು ಸೆಲ್ಫೀಸ್ ಅಥವಾ ವೀಡಿಯೋಸನ್ನು ನಾವು ತಕ್ಕೋಬೋದು, ಯೂಸ್ ಮಾಡ್ಕೋಬೋದು. ಮತ್ತು ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲೊಂದು ಕೆಳಗಡೆ ಇವರೊಂದು ರಿಮೋಟ್ ಕಂಟ್ರೋಲ್ನ ಕೂಡ ಕೊಟ್ಟಿದ್ದಾರೆ. ನೀವೇನಾದರೂ ಬ್ಲೂಟೂತನ್ನು ಕನೆಕ್ಟ್ ಮಾಡಿದ್ರೆ ನೀವು ದೂರದಿಂದ ವೀಡಿಯೋಸ್ ಆನ್ ಮಾಡೋದು, ಆಫ್ ಮಾಡೋದು, ಫೋಟೋಸ್ಗೆ ಟೈಮರ್ ಸೆಟ್ ಮಾಡೋದು, ಇದನ್ನೆಲ್ಲ ನೀವು ಮಾಡ್ಕೋಬೋದು. ಮತ್ತು ಈ ಥರ ಸ್ಟ್ಯಾಂಡ್ ಸಹ ಕೊಟ್ಟಿದ್ದಾರೆ. ಸ್ಟ್ಯಾಂಡು ನೀವು ಪ್ಲೇಸ್ ಮಾಡಿ ವೀಡಿಯೋಸು ಮತ್ತು ಫೋಟೋಸನ್ನು ಆರಾಮಾಗಿ ತೊಗೊಬೋದು. ಸೊ ಈ ಪ್ರಾಡಕ್ಟ್ ನಂಗೆ ತುಂಬಾ ಇಷ್ಟ ಆಯಿತು, ಮತ್ತು ಈ ಪ್ರಾಡಕ್ಟ್ ನನಗೆ ಈಗ ತುಂಬ ನೆಸಸರಿ. ಬನ್ನಿ ಈಗ ಸೆಕೆಂಡ್ ಪ್ರಾಡಕ್ಟ್ ಏನು ಅಂತ ನೋಡೋಣ. ಈ ಸೆಕೆಂಡ್ ಪ್ರಾಡಕ್ಟ್ ಇದೊಂದು ಕಾರ್ಟೂನ್ LED ಮೇಕಪ್ ಮಿರರ್. ಇದು ನಾನು ಇದನ್ನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದು. ತುಂಬ ಕ್ಯೂಟಾಗಿದೆ. ಇದಕ್ಕೆ ಒಂದು ಚಾರ್ಜರ್ ಸಹ ಕೊಟ್ಟಿದ್ದಾರೆ ಚಾರ್ಜಿಂಗ್ ಮಾಡೋದಕ್ಕೆ. ಮತ್ತು ಹಿಂದೆ ಒಂದು ಸ್ವಿಚ್ ಕೊಟ್ಟಿದ್ದಾರೆ. ಇದನ್ನು ಆನ್ ಮಾಡಿದ್ರೆ ಈ LED ಲೈಟ್ ಸಹ ಬರುತ್ತೆ. ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ ಹೇಳಿ. ಮತ್ತು ಇದೊಂದು ಮಿನಿ ಫ್ಯಾನ್ ಸಹ ಕೊಟ್ಟಿದ್ದಾರೆ. ಚಾರ್ಜಿಂಗ್ ಇಲ್ಲ ಇದರಲ್ಲಿ, ಸೊ ಅದಕ್ಕೆ ಫ್ಯಾನ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಇದು ಮಿರರು. ಇದನ್ನು ನಾನು ಮೀಶೋಲ್ಲಿ 222 ರುಪೀಸ್ಗೆ ತೊಗೊಂಡೆ. ನೆಕ್ಸ್ಟ್ ಪ್ರಾಡಕ್ಟು ಏನಿದೆ ಅಂತ ಹೇಳಿ ನೋಡೋಣ. ಇದನ್ನು ನಾನು ಅಮೆಝಾನಿಂದ ತೊಗೊಂಡೆ. ಇದೊಂದು 15 ಪೀಸ್ ನೇಲ್ ಆರ್ಟ್ ಓಂಬ್ರೆ ಸ್ಪಾಂಜು. ಇದು ಓಂಬ್ರೆ ಡಿಸೈನ್ಸ್ ಮಾಡೋದಕ್ಕೆ, ನೇಲ್ ಆರ್ಟ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ನಾನು ನಿಮಗೆ ನೇಲ್ ಆರ್ಟ್ ಮಾಡಬೇಕಾದ್ರೆ ನಿಮ್ಗೆ ಹೆಂಗೆ ಯೂಸ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಇದನ್ನು ನಾನು ಅಮೆಝಾನಲ್ಲಿ $199 ರುಪೀಸ್ಗೆ ತೊಗೊಂಡೆ. ಪ್ರಾಡಕ್ಟ್ 4 ಏನು ಅಂತ ನೋಡೋಣ ಬನ್ನಿ. ಸೊ ಇದೊಂದು ಪೆಂಗ್ವಿನ್ ಸ್ಟ್ಯಾಂಡ್ ಹಾಗೂ ಕಾಸ್ಮೆಟಿಕ್ ಆರ್ಗನೈಸರು. ಇದು ಕಾಂಬೋಲಿ ನನಗೆ ಸಿಕ್ಕಿದ್ದು. ನೋಡಿ, ಪೆಂಗ್ವಿನ್ ಕೊಟ್ಟಿದ್ದಾರೆ. ಇದು ತುಂಬಾ ಕ್ಯೂಟಾಗಿದೆ ನೋಡೋದಕ್ಕೆ. ಈ ಥರ ಹಿಂದೆ ಪೆಂಗ್ವಿನ್ ಹಿಂದೆ ನಿಮಗೊಂದು ಸ್ಟಿಕ್ಕರನ್ನು ಸಹ ಕೊಟ್ಟಿದ್ದಾರೆ. ಇದನ್ನು ನಾವು ಗೋಡೆಲ್ಲೋ ಅಥವಾ ನೀವು ಮಿರರ್ ಯೂಸ್ ಮಾಡ್ತಾಯಿದ್ರೆ ಮಿರರಲ್ಲಿ ಅಂಟಿಸ್ಕೊಂಡು ನೀವು ಈ ಥರ ಬ್ರಷಸ್ಸು ಏನಾದರೂ ಯೂಸ್ ಮಾಡ್ಕೊಬೋದು, ಇದರಲ್ಲಿ ಸ್ಟೋರ್ ಮಾಡ್ಕೋಬೋದು. ಮತ್ತು ಈ ಥರ ಕಾಸ್ಮೆಟಿಕ್ ಆರ್ಗನೈಸರ್ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಲಿಪ್ಸ್ಟಿಕ್ಸು ಮತ್ತು ನೀವು ಕ್ಲಿಪ್ಸು ಏನು ಬೇಕಾದರೂ ಇಟ್ಕೋಬೋದು. ಈ ಥರ ನಿಮಗೆ 2 ಡ್ರಾಯರ್ಸ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಇದನ್ನು ನಾನು ಮೀಶೋಲ್ಲೇ ತೊಗೊಂಡೆ. ಇದು ನನಗೆ ಜಸ್ಟ್ $175 ರುಪೀಸ್ಗೆ ಸಿಕ್ತು. ನೆಕ್ಸ್ಟ್ ಪ್ರಾಡಕ್ಟ್ ಏನಿದೆ ಅಂತ ಹೇಳಿ ಅನ್ಬಾಕ್ಸ್ ಮಾಡಿ ನೋಡೋಣ ಬನ್ನಿ. ನೆಕ್ಸ್ಟ್ ಪ್ರಾಡಕ್ಟು K8 ಅವರ ವೈರ್ಲೆಸ್ ಕಾಲರ್ ಮೈಕು. ಇದು ಟೈಪ್ C, ಅಂದರೆ ಆ್ಯಂಡ್ರಾಯ್ಡ್ ಮತ್ತು ಐಫೋನ್ ಅವರು ಸಹ ಇದನ್ನೇ ಯೂಸ್ ಮಾಡ್ಬೋದು. ಅವ್ರಿಗೆ ಸಹ ಸಪ್ರೇಟ್ USB ಕೊಟ್ಟಿದ್ದಾರೆ. ನೋಡಿ, ಈ ಥರ ಕ್ಲಿಪ್ ಕೊಟ್ಟಿದ್ದಾರೆ. ಇದನ್ನು ನಾವು ಕಾಲರ್ಗೆ ಅಟ್ಯಾಚ್ ಮಾಡಿಕೊಂಡು ಮೈಕ್ ಯೂಸ್ ಮಾಡ್ಕೊಬೋದು. ಬಿಗಿನರ್ಸ್ಗೆ ಯೂಟ್ಯೂಬಲ್ಲಿ ಅಥವಾ ಬ್ಲಾಗ್ ಮಾಡ್ತಾರಲ್ಲ, ಬಿಗಿನರ್ಸ್ ಅವ್ರಿಗೆ ಈ ಒಂದು ಪ್ರಾಡಕ್ಟು ತುಂಬಾ ಯೂಸ್ಫುಲ್. ಇದು ಹೆಂಗೆ ಯೂಸ್ ಮಾಡೋದು ಅಂತ ನನಗೆ ಇನ್ನೂ ಗೊತ್ತಿಲ್ಲ. ನಾನು ಆ್ಯಕ್ಚುಲಿ ರಿಸರ್ಚ್ ಮಾಡಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡಬೇಕು. ಇದಕ್ಕೆ ಒಂದು ಚಾರ್ಜರ್ ಸಹ ಕೊಟ್ಟಿದ್ದಾರೆ. ಇದನ್ನು ನಾನು ಮೀಶೋ ಅಲ್ಲಿ 372 ರುಪೀಸ್ಗೆ ತೊಗೊಂಡೆ. ನೆಕ್ಸ್ಟ್ ಪ್ರಾಡಕ್ಟನ್ನು ಅನ್ಬಾಕ್ಸ್ ಮಾಡೋಣ ಬನ್ನಿ. ನಾನಿದು ನೇಲ್ ಆರ್ಟ್ ಕಿಟ್ಟನ್ನು ತೊಗೊಂಡೆ. ಇದು ಕಾಂಬೋಲ್ ಸಿಕ್ಕಿದ್ದು ನನಗೆ. ಇದು 5 ಪೀಸಸ್ ಆಫ್ ಡಾಟೆಡ್ ಪೆನ್ನು ಮತ್ತು 15 ಪೀಸಸ್ ಆಫ್ ಬ್ರಷಸ್ ಸಿಕ್ತು, ನೇಲ್ ಆರ್ಟ್ ಬ್ರಷಸ್ಸು, ಮತ್ತು 5 ಪೀಸಸ್ ಆಫ್ ನೇಲ್ ಟೇಪು. ಇದನ್ನು ನಾನು ಮೀಶೋಲ್ಲಿ 181 ರುಪೀಸ್ ಕೊಟ್ಟು ತೊಗೊಂಡೆ.
ನೆಕ್ಸ್ಟು ನಾನು ಆರ್ಡ್ರ್ ಮಾಡಿರುವಂತಹ ಈ ಒಂದು ಪ್ರಾಡಕ್ಟು ಪ್ಲಾಸ್ಟಿಕ್ ಕ್ಲಿಪ್ಸ್ ಆ್ಯಕ್ಚುಲಿ ಇದು ನಾನು ಸ್ಯಾರಿ ಡ್ರಾಪಿಂಗ್ ಮಾಡಬೇಕಾದ್ರೆ ನನಗೆ ಒಂದು ಸ್ವಲ್ಪ ಕ್ಲಿಪ್ಸ್ ಬೇಕಿತ್ತು, ಅದಕ್ಕೋಸ್ಕರ ಆರ್ಡ್ರ್ ಮಾಡಿದ್ದು. ಇದು ತುಂಬ ಸ್ಟ್ರಾಂಗ್ ಆಗಿತ್ತು. ಇದನ್ನು ನಾನು ಮೀಶೋಲ್ಲಿ 166 ರೂಪಾಯಿಗೆ ತೊಗೊಂಡಿದ್ದು, ಅಂದರೆ 166 ರುಪೀಸ್ಗೆ. ಬನ್ನಿ ಇವತ್ತಿನ ಫೈನಲ್ ಪ್ರಾಡಕ್ಟ್ ಆಫ್ ದ ಡೇ ಏನು ಅಂತ ಹೇಳಿ ಅನ್ಬಾಕ್ಸ್ ಮಾಡಿ ನೋಡೋಣ. ನಾನಿವಾಗ ಅನ್ಬಾಕ್ಸ್ ಮಾಡ್ತಾ ಇರುವಂತಹ ಈ ಪ್ರಾಡಕ್ಟು 6 ಫ್ರಿಡ್ಜ್ ಕಂಟೈನರ್ ಬಾಕ್ಸು. ಇದೊಂದು ಕಾಂಬೋ ಆಫರು. ಈ ಕಂಟೈನರ್ಸ್ ಜೊತೆ ನನಗೆ 6 ವೆಜಿಟೇಬಲ್ ಜಿಪ್ಪರ್ ಬ್ಯಾಗ್ಸ್ ಸಹ ಕೊಟ್ಟಿದ್ದರು. ಈ ಪ್ರಾಡಕ್ಟನ್ನು ಕೂಡ ನಾನು ಮೀಶೋಲ್ಲಿ ಆರ್ಡ್ರ್ ಮಾಡಿದ್ದೆ. ಇದು ನನಗೆ ಜಸ್ಟು 317 ರೂಪಾಯಿ, ಅಂದರೆ 317 ರುಪೀಸ್ಗೆ ಕೊಟ್ಟು ನಾನು ಪರ್ಚೇಸ್ ಮಾಡಿದೆ. ನಾನಿವತ್ತು ಪರ್ಚೇಸ್ ಮಾಡಿರುವಂತಹ ಎಲ್ಲ ಪ್ರಾಡಕ್ಟು ಫ್ರಮ್ ಮೀಶೋ ಮತ್ತು ಅಮೆಝಾನಿಂದ ಜಸ್ಟು 500 ರೂಪಾಯಿ ಒಳಗೆ ಇರುವಂತಹ ಪ್ರಾಡಕ್ಟು. ನಾನು ಡಿಸ್ಕ್ರಿಪ್ಷನಲ್ಲಿ ಈ ಪ್ರಾಡಕ್ಟ್ಸ್ ಲಿಂಕ್ ಎಲ್ಲ ಕೊಡ್ತೀನಿ. ನೀವು ಸಹ ಪ್ರಾಡಕ್ಟ್ ಯಾವ್ದಾದ್ರು ಇಷ್ಟ ಆಯಿತು ಅಂತಂದರೆ ನೀವು ತಗೊಳ್ಳಿ. ನಾನು ಯಾವ ಪ್ರಾಡಕ್ಟನ್ನು ರಿಟರ್ನ್ ಮಾಡಿಲ್ಲ, ಅಷ್ಟು ಚೆನ್ನಾಗಿತ್ತು ಪ್ರಾಡಕ್ಟು. ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಬೈ ಬಾಯ್, ಟೇಕ್ ಕೇರ್ ಗೈಸ್.